ಏನು ದಿವಸ ಅಂತಂದರೆ ತಿಥಿ ಅಂತ. ಯಾಕೆ ಈಗ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿದು ತಿಥಿ. ಇದಕ್ಕೆ ಸೆಪ್ಟೆಂಬರ್ 14ನೇ ತಾರೀಕು ಪ್ರತಿ ವರ್ಷ ಹಿಂದಿ ದಿವಸ್ ಅಂತ ಕೊಂಡಾಡಿ ಅದ್ರ ಬಗ್ಗೆ ಕಾರ್ಯಕ್ರಮನ ಮಾಡ್ತಾರೆ. ಇದನ್ನು ಪ್ರತಿಭಟಿಸ್ತಾ ಬರ್ತಾ ಇದ್ದೀವಿ. ಒಂದೇ ಒಂದು ಓಟಿಂದ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋದು ಬಂದ್ಬಿಡುತ್ತೆ. ಆ ಡೇಟೇನೆ ಸೆಪ್ಟೆಂಬರ್ 14, 1949. ನೋಡಿ, ಯಾವ ವಿಜಯೋತ್ಸವ ನನ್ನ ಕನ್ನಡ ಬೆಳೆಯೋದಕ್ಕೋಸ್ಕರ ಅಲ್ಲ, ಇನ್ಯಾರೋ ತಮಿಳು ವ್ಯಕ್ತಿಯ ತಮಿಳು ಬೆಳೆಯೋದಕ್ಕೋಸ್ಕರ ಅಲ್ಲ, ತೆಲುಗು ವ್ಯಕ್ತಿಯ ತೆಲುಗು ಬೆಳೆಯೋದಕ್ಕೋಸ್ಕರ ಅಲ್ಲ. ಒಂದಲ್ಲ ಒಂದಿನ ನಾವು ಖಂಡಿತ ಗೆಲ್ತೀವಿ. ಗೆಲುವು ಅಂತಂದ ತಕ್ಷಣ ಏನೋ ಯಾರನ್ನೋ ಹೊಡೆದಾಕ್ಬಿಟ್ವಿ, ರಕ್ತಪಾತ ಮಾಡೋಡ್ಬೇಕು, ಈ ಥರದ್ದಲ್ಲ. ಈ ಪಾಲಿಸಿಗಳು ಚೇಂಜ್ ಆಗಬೇಕು, ತಿದ್ದುಪಡಿ ಆಗಬೇಕು. ಎಲ್ಲರಿಗೂ ಶರಣು. ನಮ್ಮ ಊರುಗಳಲ್ಲಿ ದಿವಸ ಇದೆ ಬನ್ನಿ ಅಂತಂತಾರೆ. ಏನು ದಿವಸ ಅಂತಂದರೆ ತಿಥಿ ಅಂತ. ಯಾಕೆ ಈಗ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿದು ತಿಥಿ, ಹಿಂದಿ ದಿವಸ್. ಪ್ರತಿ ವರ್ಷ ಸರಿಸುಮಾರು 500 ಕೋಟಿ ರೂಪಾಯಿನ, ನಮ್ಮ ದುಡ್ಡು ರೀ 500 ಕೋಟಿ ರೂಪಾಯಿ ಅಂದ ತಕ್ಷಣ ಬರೀ ಹಿಂದಿಯವ್ರದ್ದಲ್ಲ, ಕನ್ನಡದವ್ರದ್ದು, ತಮಿಳವ್ರದ್ದು, ತೆಲುಗವ್ರದ್ದು, ಮಲಯಾಳಂ ಅವ್ರದ್ದು ಕೂಡ ಇದೆ, ಅದರಲ್ಲಿ ಹಿಂದಿಯವ್ರದ್ದು ಇದೆ. ಹಂಗಂತ ಅವ್ರಿಗೆ 500 ಕೋಟಿ ಕೊಡ್ತಾ ಇದ್ದಾರಲ್ಲ, ಕನ್ನಡದವ್ರಿಗೂ 500 ಕೋಟಿ ಕೊಟ್ಟಿದ್ರೆ ನಾವು ಚಕಾರನೇ ಎತ್ತಿರಲಿಲ್ಲ. ಆದರೆ 1 ಪೈಸಾ ಕೊಡ್ತಾ ಇಲ್ಲ ಕನ್ನಡದವ್ರಿಗೆ. ಈ ಹಿಂದಿ ದಿವಸ ಮಾಡೋದಕ್ಕೋಸ್ಕರ ಮತ್ತು ಹಿಂದಿನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಈ ಥರ ಲೆಕ್ಕ ಇಲ್ದಂಗೆ 100 ಕೋಟಿನ ಖರ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ಸೆಪ್ಟೆಂಬರ್ 14ನೇ ತಾರೀಕು ಪ್ರತಿ ವರ್ಷ ಹಿಂದಿ ದಿವಸ್ ಅಂತ ಕೊಂಡಾಡಿ ಅದ್ರ ಬಗ್ಗೆ ಕಾರ್ಯಕ್ರಮನ ಮಾಡ್ತಾರೆ. ಇದನ್ನು ಪ್ರತಿಭಟಿಸ್ತಾ ಬರ್ತಾ ಇದ್ದೀವಿ ಎಲ್ಲರೂ ಕೂಡ. ಈ ಸಲ ಕೂಡ ನಾವು ಪ್ರತಿಭಟಿಸಬೇಕು. ಯಾಕೆ ಈ ಸಲ ಭಾಳ ಇಂಪಾರ್ಟೆಂಟ್ ಅಂದರೆ, ಏನು ಈ ಒಂದು ಕ್ರೂರವಾದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸೆಂಟ್ರಲಲ್ಲಿ, ಅದು 3ನೇ ಬಾರಿ ಬಂದಿದೆ. ಒಂದಷ್ಟು ಅವ್ರಿಗೆ ಹಿನ್ನಡೆ ಆಗಿರ್ಬೋದು, ಯಾವುದೋ ಮಿತ್ರ ಪಕ್ಷಗಳ ಜೊತೆ ಕೈ ಜೋಡಿಸಿ ಬಂದಿರ್ಬೋದು. ಆದರೆ ಅವರು ಹಿಂದಿ ರಾಷ್ಟ್ರ ಕಟ್ಟುವಂಥ ಅವರ ಗುರಿ ಏನಿದೆ ಅದನ್ನು ಅವರು ಬಿಟ್ಕೊಡಲ್ಲ. ಅದಕ್ಕೆ ಉದಾಹರಣೆ ಏನೋ ಈ ಇಂಡಿಯನ್ ಪೀನಲ್ ಕೋಡ್ ಅಂತ ಇದ್ದದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತೇನೋ ಮಾಡಿಬಿಟ್ರು. ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂತಂದರೆ, ಆರ್ಟಿಕಲ್ 343ರಿಂದ 351 ಕಾನ್ಸ್ಟಿಟ್ಯೂಷನಲ್ಲಿ ಸೆಪ್ಟೆಂಬರ್ 14, 1949ರಲ್ಲಿ ಏನು ಕಾನ್ಸ್ಟಿಟ್ಯೂಷನು ನವೆಂಬರ್ 26ರಂದು ಸಬ್ಮಿಟ್ ಮಾಡಿದ್ರು. ಆದರೆ ಅದು ಇಂಪ್ಲಿಮೆಂಟ್ ಆಗಿದ್ದು 1950 ಜನವರಿ 26ರಿಂದ. ಆದರೆ ಸಬ್ಮಿಟ್ ಮಾಡಿದ್ದು ನವೆಂಬರಲ್ಲಿ. ಈ ಸಬ್ಮಿಟ್ ಮಾಡೋಕ್ಕೂ ಮೊದಲೇ ಸೆಪ್ಟೆಂಬರಲ್ಲಿ, ಆಗಸ್ಟು, ಜುಲೈ ಇದರಲ್ಲೆಲ್ಲ ಸುಮಾರು ಡಿಬೇಟ್ ನಡೀತದೆ. ಇದಕ್ಕೆ ಇಂಗ್ಲೀಷ್ ಒಂದೇ ಇರಬೇಕು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಅಂತ, ಇಲ್ಲ ಇದು ಸಂಸ್ಕೃತ ನ್ಯಾಷನಲ್ ಭಾಷೆ ಆಗಬೇಕು, ಹಿಂದಿ ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಆಗಬೇಕು ಅಂತ. ಇದು ಭಾಳ ದೊಡ್ಡ ಚರ್ಚೆಗೆ ಒಳಪಟ್ಟು ಕೊನೆಗೆ ಒಂದು ಕಾಂಪ್ರಮೈಸ್ ಬರ್ತದೆ. ಒಂದೇ ಒಂದು ಓಟಿಂದ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋದು ಬಂದ್ಬಿಡುತ್ತೆ. ಆ ಡೇಟೇನೆ ಸೆಪ್ಟೆಂಬರ್ 14, 1949. ಈ ವಿಜಯೋತ್ಸವನ ಆಚರಿಸೋದಕ್ಕೆ ನೋಡಿ, ಯಾವ ವಿಜಯೋತ್ಸವ ನನ್ನ ಕನ್ನಡ ಬೆಳೆಯೋದಕ್ಕೋಸ್ಕರ ಅಲ್ಲ, ಇನ್ಯಾರೋ ತಮಿಳು ವ್ಯಕ್ತಿಯ ತಮಿಳು ಬೆಳೆಯೋದಕ್ಕೋಸ್ಕರ ಅಲ್ಲ, ತೆಲುಗು ವ್ಯಕ್ತಿಯ ತೆಲುಗು ಬೆಳೆಯೋದಕ್ಕೋಸ್ಕರ ಅಲ್ಲ. ಇವ್ರು ಯಾರೋ ಒಂದು 200 ವರ್ಷ 300 ವರ್ಷದಿಂದ ನಾಲ್ಗೆನ ಟ್ವಿಸ್ಟ್ ಮಾಡ್ಕೊಂಡು ಇವ್ರು ಯಾವುದೋ ಒಂದು ಕೋಡೆಡ್ ಲ್ಯಾಂಗ್ವೇಜ್ನ ಕಂಡಿಡ್ಕೊಂಡು ಸಂಸ್ಕೃತ ಹಿಂದಿ ಅಂತ ಇದನ್ನು ಕೊಂಡಾಡೋದಕ್ಕೋಸ್ಕರ ನಮ್ಮ ದುಡ್ಡಲ್ಲಿ ನಮ್ಮ ನೆಲದಲ್ಲೇ ಇವರು ಸೆಪ್ಟೆಂಬರ್ 14ಕ್ಕೆ ಹಿಂದಿ ದಿವಸ ಆಚರಿಸ್ತಾ ಇದ್ದಾರೆ. ಇದನ್ನು ನಾವು ಪ್ರತಿಭಟಿಸಬೇಕು. ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಅದು ನೇರವಾಗಿರ್ಬೋದು, ನಾವು ಯಾವ ರೀತಿ ಆಗುತ್ತೆ ಆ ರೀತಿ ಅದು ಪ್ರತಿಭಟನೆ ದಾಖಲೆ ಆಗಬೇಕು. ಒಂದಲ್ಲ ಒಂದಿನ ನಾವು ಖಂಡಿತ ಗೆಲ್ತೀವಿ. ಗೆಲುವು ಅಂತಂದ ತಕ್ಷಣ ಏನೋ ಯಾರನ್ನೋ ಹೊಡೆದಾಕ್ಬಿಟ್ವಿ, ರಕ್ತಪಾತ ಮಾಡೋಡ್ಬೇಕು, ಈ ಥರದ್ದಲ್ಲ. ಈ ಪಾಲಿಸಿಗಳು ಚೇಂಜ್ ಆಗಬೇಕು, ತಿದ್ದುಪಡಿ ಆಗಬೇಕು. ಆರ್ಟಿಕಲ್ 343ರಿಂದ 351ರಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿದೆಯಲ್ಲ ಹಿಂದಿ ಮತ್ತು ಸಂಸ್ಕೃತಕ್ಕೆ, ಇದನ್ನು ತೆಗೆದು ಬಿಸಾಕಬೇಕು, ತಿದ್ದುಪಡಿ ಮಾಡಿ. ಅದು ಖಂಡಿತ ಆಗುತ್ತೆ. ಹಾಗಾಗಿ ನಮ್ಮ ಪ್ರತಿಭಟನೆಯನ್ನು ದಾಖಲಿಸೋಣ. 14ನೇ ತಾರೀಕೆ ಯಾಕೆ ಮಾಡಬೇಕು ಅಂದರೆ, ಅವ್ರು ಅವತ್ತು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದಕ್ಕೊಂದು ಪ್ರತಿಬರೋಧನ ನಾವು ತೋರಿಸ್ಬೇಕಾಗುತ್ತೆ. ಇವತ್ತಿಂದನೇ ಈ ಪ್ರಚಾರಗಳು ಆಗಲಿ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.